ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲಾ ಅಣ್ಣಿಗೇರಿ ತಾಲೂಕು ಆದಿ ಕವಿ ಪಂಪ ಭವನದಲ್ಲಿ ಪುರಸಭೆಯ ಕಾರ್ಯಾಲಯ, ಅಣ್ಣಿಗೇರಿ ಹಾಗೂ ರಾಷ್ಟ್ರೀಕೃತ ಬ್ಯಾಂಕುಗಳ ಸಂಯೋಗದೊಂದಿಗೆ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಪಿಎಂಜೆಜೆವೈ ಮತ್ತು ಪಿಎಂಎಸ್ಬಿವೈ ಯೋಜನೆಗಳ ನೋಂದಣಿ ಶಿಬಿರ ಕಾರ್ಯಕ್ರಮ ದಿನಾಂಕ 9/9/2025 ರಂದು ಮಂಗಳವಾರ ಕಾರ್ಯಕ್ರಮ ನಡೆಯಿತು. ಬ್ಯಾಂಕುಗಳ ಸಂಯೋಗದೊಂದಿಗೆ ನೋಂದಣಿ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸುರಕ್ಷಾ ಯೋಜನೆಗಳು ಆದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗಳನ್ನ ಬ್ಯಾಂಕಿನ ಖಾತೆಯನ್ನ ಹೊಂದಿರುವ ಎಲ್ಲ ಸಾರ್ವಜನಿಕ ವಾರ್ಷಿಕ ರೂಪಾಯಿ 436 ಹಾಗೂ ರೂಪಾಯಿ 20 ಕಟ್ಟಿ ಈ ವಿಮೆಗಳ ಸೌಲಭ್ಯವನ್ನ ಪಡೆದುಕೊಳ್ಳಿ. ಪುರಸಭೆಯ ಕಾರ್ಯಾಲಯದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ವೈಜಿ ಗದ್ದಿಗೌಡರು ಮಾತನಾಡಿ, ಇದು ತುಂಬಾ ಕಡು ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಕೂಡ ತುಂಬಾ ಅನುಕೂಲವಾಗುತ್ತದೆ ಮತ್ತು 436 ಪ್ಲಸ್ 20 ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ, ಮುಂದಿನ ಮಕ್ಕಳ ಭವಿಷ್ಯಕ್ಕೆ ದೊಡ್ಡ ಅನುಕೂಲವಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಮಹಿಳಾ ಸ್ವಸಹಾಯ ಸದಸ್ಯರು ಪ್ರತಿಯೊಬ್ಬರು ಕೂಡ ಗಮನಕ್ಕೆ ತರಬೇಕು. 50 ವರ್ಷದೊಳಗಿನ ಪುರುಷ ಹಾಗೂ ಮಹಿಳೆಯರು ಜೀವ ವಿಮೆಯನ್ನ ಮಾಡಿಸಿಕೊಳ್ಳಬಹುದು ಎಂದು ಮಾತನಾಡಿದರು. ನೀವೆಲ್ಲರೂ ಮಾಡಿಸಬೇಕು ಅನ್ನೋದು ಉದ್ದೇಶ. ಸರ್ಕಾರ ಕಡ್ಡಾಯವಾಗಿ ಎಲ್ಲರೂ ಮಾಡಿಸಬೇಕು ಅನ್ನೋದ್ರಿಂದ ಮಾಡಿಸಬೇಕು. ಮತ್ತೆ ನೀವು ಜೀರೋ ಬ್ಯಾಲೆನ್ಸ್ ಮಾಡಿ ಇಡಬೇಡಿ. ಅದು ಆಟೋ ಡಿಡಕ್ಟ್ ಆಗ್ತಿರ್ತೈತಿ ವರ್ಷ. ನೀವು ಜೀರೋ ಡಿಡಕ್ಟ್ ಮಾಡಿಬಿಟ್ರೆ ಮತ್ತೆ ಬ್ರೇಕ್ ಆಗ್ಬಿಡ್ತೈತಿ. ಬ್ರೇಕ್ ಆದ್ಮೇಲೆ ಮತ್ತದು ಹೊಸ ಮಾಡಿಸ್ಬೇಕಾಗ್ತದೆ. ರಿನ್ಯೂವಲ್ ಮಾಡ್ಸೋಕೆ ಬರಂಗಿಲ್ಲ. ಅದೇ ನೀವು ಕನಿಷ್ಠ 1,000 ರೂಪಾಯಿ ಅದು ನೀವು ಖಾತೆ ಒಳಗಿಟ್ರೆ ಅವರು ಆಟೋ ಇಟ್ಟಿರ್ತಾರೆ, ಅದು ಆಟೋ ಡಿಡಕ್ಷನ್ ಆಗ್ತಾ ಇರ್ತೈತಿ. ಅದಕ್ಕೆ ಯಾರು ಜೀರೋ ಬ್ಯಾಲೆನ್ಸ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಯಿಂದ ಇಡಕ್ಕೆ ಹೋಗ್ಬೇಡ್ರಿ. ಕನಿಷ್ಠ 1,000 ರೂಪಾಯಿ ಅದು ಬೇಕಿದೆ. ಎಲ್ಲ ಈಗ ಅಲ್ಲಿ ಹೊರಗಡೆ ಬ್ಯಾಂಕರ್ಸ್ ಕೂಡ್ತಾರೆ. ನಿಮ್ಮ ವೈಯಕ್ತಿಕ ಪಾಸ್ಬುಕ್ ಅನ್ನ ತಗೊಂಡ್ಬಂದು ತೋರಿಸಿದ್ರೆ ಅಂತಂದ್ರೆ ಅವ್ರು ಹೇಳ್ತಾರೆ. ನಿಮ್ಗೆ ಬೇರೆ ಬೇರೆ ಜಿಲ್ಲೆಯೊಳಗ, ಬೇರೆ ಬೇರೆ ನಗರಸಭೆ ಮತ್ತು ಕಾರ್ಪೊರೇಷನ್ ಒಳಗ ನಿಮ್ಮ ಸ್ವಸಹಾಯ ಸಂಘಗಳ ವತಿಯಿಂದ ನಮ್ಮಲ್ಲಿ ಇರ್ತಕ್ಕಂಥ ಗಾರ್ಡನ್ ಮೇಂಟೆನೆನ್ಸ್ ಮಾಡ್ತಾರ, ವಾಟರ್ ಟೆಸ್ಟ್ ಮಾಡ್ತಾರ. ಅದರಿಂದ ಬರುವಂತ ಬೆನಿಫಿಟ್ ಅನ್ನ ಆ ಸಂಘದೊಳಗ ಹಂಚ್ಕೊಳ್ತಾರೆ. ಇದೊಂದು ಲಾಭ ಆಗಲ್ಲ. ನಿಮ್ಮ ಸಂಘದೊಳಗೆ 10 ಮಂದಿ ಮೆಂಬರ್ ಇರ್ತೀರಿ. ನೀವು 10 ಮಂದಿ ಕೂಡಿ ನೀವು ಓಣಿಯೊಳಗೆ ಒಂದು ಗಾರ್ಡನ್ ಇರ್ತೈತಿ. ಆ ಗಾರ್ಡನ್ ಅನ್ನ ನಿರ್ವಹಣೆ ಮಾಡಕ್ ಕೊಡ್ತೀವಿ. ನಿಮಗೆ ಆ ನಿರ್ವಹಣಾ ವೆಚ್ಚ ನಿಮ್ಮ ಸಂಘ ಕೊಡ್ತೀವಿ. ಸೊ ನೀವು 10 ಮಂದಿ ಕೂಡ ಕೆಲಸ ಮಾಡ್ತೀರಿ. 10 ಮಂದಿದು ಅಲ್ಲಿ ಅಮೌಂಟ್ ಬಂದು ಕ್ರೋಢೀಕರಣ ಆಗ್ತದೆ. ಆರ್ಥಿಕ ಬೆಳವಣಿಗೆ ಆಗ್ತಿಲ್ಲ. ಯಾಕೆ ನೀವು ಗಾರ್ಡನ್ ಡೆವಲಪ್ಮೆಂಟ್ ಅಂದ್ರೆ ನೀವು ನಾವು ಕೃಷಿ ಕೆಲಸ ಮಾಡೋದಿಲ್ಲ. ನೀವು ಹೊಲದೊಳಗೆಲ್ಲ ಕೃಷಿ ಕೆಲಸ ಮಾಡ್ತಿರ್ತೀರಿ. ಅದರಲ್ಲಿ ನಿಮ್ಮ ಓಣಿಯೊಳಗೆ ಇರ್ತಕ್ಕಂಥ ಗಾರ್ಡನ್ ಅನ್ನು ನಿಮ್ಮ ಸಂಘದ ಹೆಸರ ಮೇಲೆ ನೀವು ನಿರ್ವಹಣೆ ಮಾಡಿದ್ರೆ ನಿಮಗೆ ದುಡ್ಡು ಬರ್ತೈತಿ ಸರ್ಕಾರದ. ಇಂಥ ಎಲ್ಲ ಆಕ್ಟಿವಿಟೀಸ್ ಗಳಿಗೆ ನಿಮ್ಮನ್ನ ಕರೆದ್ರೆ ಯಾರು ಬರ್ತಾ ಇಲ್ಲ. ಆಮೇಲೆ ನಮ್ಮಲ್ಲಿ ಬರ್ತಕ್ಕಂಥ ಕಸದೊಳಗೆ ಒಣ ಕಸವನ್ನ ನಾವು ವಿಂಗಡಣೆಯನ್ನ ಮಾಡ್ತೀವಿ. ಆ ವಿಂಗಡಣೆ ಮಾಡುವಾಗ ಅದಕ್ಕೆ ಎಲ್ಲ ಮಷಿನರೀಸ್ ಬಂದಾವ. ಬರ್ತಕ್ಕಂಥ ಪ್ಲಾಸ್ಟಿಕ್ ಅನ್ನ ವಿಂಗಡಣೆ ಮಾಡಿ ಈ ಮಹಿಳಾ ಸ್ವಸಹಾಯ ಸಂಘದಿಂದ ಅದನ್ನೆಲ್ಲ ಮಾಡಿ ಅದನ್ನ ಪ್ರತ್ಯೇಕಗೊಳಿಸಿ ಅದರಿಂದ ಬಂದಂತ ಅನುದಾನದೊಳಗ ಅರ್ಥ ನಿಮ್ಮ ಸಂಘಕ್ಕೆ, ಅರ್ಥ ಪುರಸಭೆ. ಈ ರೀತಿ ಅದಕ್ಕೆ ಮಾಲೀಕರೇ ನೀವು. ಮಷಿನರಿ ನಮ್ದು, ವಿದ್ಯುತ್ ನಮ್ದು ಎಲ್ಲ. ಈ ಸಂದರ್ಭದಲ್ಲಿ ಪುರಸಭೆಯ ಸ್ವಸಹಾಯ ಸಂಘದ ಅಧಿಕಾರಿಗಳು, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಬಸವರಾಜ್ ಹಾಗೂ ಸ್ಥಳೀಯ ಬ್ಯಾಂಕಿನ ಎಲ್ಲ ಸಿಬ್ಬಂದಿಯವರು ಜೀವ ವಿಮೆಯ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ವಿಕಲಚೇತನರ ಆಶಾ ಕಿರಣ ಸಂಘದ ತಾಲೂಕು ಅಧ್ಯಕ್ಷರು ಫಾತಿಮಾ ನವಲಗುಂದ್, ಅಣ್ಣಿಗೇರಿ ಮಹಿಳಾ ಸ್ವಸಹಾಯ ಸಂಘದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಾಂತರಾಜ್ ಬೇಟಿ, ಅಣ್ಣಿಗೇರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.